ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಸಮ್ಮರ್ ಸ್ಪೆಷಲ್ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಪಾವಿನ ಅಳತೆಯಲ್ಲಿ ಹಿಂದಿನ ದಿನ ರಾತ್ರಿಯೇ ನಾನು ಹಲಸಂದೆ ಕಾಳನ್ನ ನೆನೆಸ್ಕೊಂಡಿದ್ದೆ. 3-4 ಸರಿ ಚೆನ್ನಾಗಿ ತೊಳೆದು ಹಲಸಂದೆ ಕಾಳನ್ನ ನೆನೆಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈಗ ನಾವು ಈ ನೀರನ್ನು ಬಗ್ಗಿಸಿ ಇದನ್ನು ರುಬ್ಕೊಳ್ಳೋಣ. ಈ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪನ್ನು ನೀಡ್ತಕ್ಕಂಥ, ಆಹ್ಲಾದವನ್ನು ಕೊಡ್ತಕ್ಕಂಥ ಒಂದು ಆರೋಗ್ಯಕರವಾದ ಒಂದು ದೋಸೆಯನ್ನು ನಾನು ದಿಢೀರ್ ದೋಸೆ ಇದು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ಮಿಕ್ಸಿ ಜಾರ್ಗೆ ನಾನು ಹಲಸಂದೆ ಕಾಳನ್ನ ಹಾಕ್ಕೊಂಡಿದ್ದೀನಿ. 2 ಬ್ಯಾಚಲ್ಲಿ ಹಾಕ್ಕೊತೀನಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಸಹ ಹಾಕ್ಕೋಬೋದು. ನಾನು ಅದು ಯಾವುದನ್ನು ಸಹ ಉಪಯೋಗಿಸ್ತಾ ಇಲ್ಲ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಯಾವ ಗ್ಲಾಸ್ನಲ್ಲಿ ಅಥವಾ ಯಾವ ಪಾವ್ನಲ್ಲಿ ನಾನು ಇದನ್ನು ಹಲಸಂದೆ ಕಾಳು ಹಾಕ್ಕೊಂಡಿದ್ನೋ ಅದೇ ಅಳತೆಯಲ್ಲಿ ನಾನು ಒಂದು ಅರ್ಧ ಪಾವು ಚಿರೋಟಿ ರವೆ ಮತ್ತು 3 ಪಾವು ರಾಗಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಇದನ್ನಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಬಿಡ್ತೀನಿ. ಒಂದು 10 ನಿಮಿಷ ಇದು ನೆನೆಯಲಿ. ನಂತರ ನಾವು ರುಚಿಕರವಾದ ಆರೋಗ್ಯಕರವಾದ ಬೇಸಿಗೆಗೆ ತಂಪನ್ನು ನೀಡ್ತಕ್ಕಂಥ ದೋಸೆಯನ್ನು ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದೆ. ನೋಡಿ, ಈಗ ಏನು ಗಟ್ಟಿ ಏನು ಆಗಿಲ್ಲ, ರವೆ ಹಾಕಿರ್ತೀವಲ್ವ, ಗಟ್ಟಿ ಏನಾಗಿಲ್ಲ, ಹದವಾಗಿದೆ. ಈ ಹದದಲ್ಲಿ ನಾವು ದೋಸೆ ಸಂಪಣವನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಈಗ ಆರೋಗ್ಯಕರವಾದ ರುಚಿಕರವಾದ ದೋಸೆಯನ್ನು ಮಾಡೋಣ. ಬಹಳ ಚೆನ್ನಾಗಿರುತ್ತೆ, ದೇಹಕ್ಕೆ ತಂಪು ಸಹ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ, ದೋಸೆ ತವ ಇಟ್ಟಿದ್ದೀನಿ. ಅದನ್ನು ನೀರು ಹಾಕಿಯೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಸಂಪಳನ ನಾವು ಪ್ರತಿ ಸರಿ ಬಿಡಬೇಕಾದ್ರೂ ಹೀಗೆ ತಿರುಗಿಕೊಂಡು ಬಿಡಬೇಕು. ಈಗ ನೋಡಿ, ದೋಸೆ ಹಂಚು ಕಾದಿದೆ. ಈಗ ನಾವು ದೋಸೆಯನ್ನು ಬಿಡೋಣ. ಬಹಳ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಮಾಡಿ. ಇದು ಮಸಾಲೆ ದೋಸೆ ಥರ ಗರಿ ಆಗಬೇಕಾದ್ರೂ ಮಾಡ್ಕೋಬೋದು, ಸೆಟ್ ದೋಸೆ ಥರ ಮೃದುವಾಗಬೇಕಾದ್ರೂ ಮಾಡ್ಕೋಬೋದು. ಈರುಳ್ಳಿ ಸಹ ಎಲ್ಲ ಹಾಕಿ ಈರುಳ್ಳಿ ದೋಸೆನೂ ಸಹ ಮಾಡ್ಕೋಬೋದು. ನಾನು ಈ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಬಹಳ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಸ್ನೇಹಿತರೆ ನೋಡಿ, ದೋಸೆ ಬೇಯ್ತಾ ಬರ್ತಾಯಿದೆ. ಈಗ ನಾನು ಸುತ್ತ ಎಣ್ಣೆ ಬಿಡ್ತಾಯಿದ್ದೀನಿ. ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು. ನೀವು ತುಪ್ಪ ಬೇಕಾದ್ರೂ ಬಿಡ್ಕೋಬೋದು, ಅಥವಾ ನಿಮ್ಮ ಹತ್ರ ಯಾವ ಎಣ್ಣೆ ನೀವು ಉಪಯೋಗಿಸ್ತೀರ, ಅಡಿಗೆ ಎಣ್ಣೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಈಗ ಇದು ಬೆಂದ ನಂತರ ನಾನು ತಿರುವಿ ಹಾಕ್ತೀನಿ. ನೀವೇ ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ದೋಸೆ ಬೆಂದು ಬಂದಿದೆ. ಈಗ ತೆಗಿತಾ ಇದ್ದೀನಿ. ಎಲ್ಲೂ ಕಚ್ಕೊಳ್ಳಲ್ಲ, ಕ್ಲೀನಾಗಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ. ನೀವು ಮೃದುವಾಗಿ ಬೇಕಾದ್ರೂ ಬೇಯಿಸ್ಕೊಳ್ಳಿ, ಗರಿಯಾಗಾದರೂ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬೇಸಿಗೆಗೆ ದೇಹಕ್ಕೆ ತಂಪನ್ನು ನೀಡ್ತಕ್ಕಂಥ ಮುದುಗ ಆಹ್ಲಾದವಾದಂಥ ಒಂದು ದೋಸೆ ಇದು. ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ದೋಸೆ ತುಂಬ ಅದ್ಭುತವಾಗಿ ಬಂದಿದೆ. ಈ ದೋಸೆಗೆ ಕಾಂಬಿನೇಷನ್ ಆಗಿ ಯಾವ ಚಟ್ನಿನೂ ಹಾಕ್ಕೋಬಾರ್ದು, ಸಾಗು ಮಾಡ್ಕೋಬಾರ್ದು. ಇದಕ್ಕೆ ತಾಜಾ ಮೊಸರು, ಈ ಬೇಸಿಗೆ ಕಾಲಕ್ಕೆ ತಾಜಾ ಮೊಸರು ಹೇಳಿ ಮಾಡಿಸಿದಂಥ ಕಾಂಬಿನೇಷನ್. ಚಳಿಗಾಲ ಮಳೆಗಾಲ ಆದರೆ ನೀವು ಚಟ್ನಿ, ಸಾಗು, ಕುರ್ಮಾ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬೇಸಿಗೆ ಕಾಲಕ್ಕೆ ಮಾತ್ರ ಇದು ಮೊಸರೆ ಕಾಂಬಿನೇಷನ್. ಯಾಕೆಂದರೆ ನಾವು ಒಣಮೆಣಸಿನ್ಕಾಯಿ ಹಾಕಿ ಹಲಸಂದೆ ಕಾಳು ಜೊತೆ ರುಬ್ಬಿರ್ತೀವಲ್ವ, ಅಲ್ಲಿ ಖಾರದ ಅಂಶ ದೋಸೆಯಲ್ಲೇ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಂಡು ತಿಂದ್ರಂತೂ ದಿಢೀರಾಗಿ ಒಂದು ದಿನ ಈ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲರೂ ಮೆಚ್ಕೊತಾರೆ. ಮಾಡ್ಕೋತೀರಾ ಅಲ್ವಾ? ಮಾಡ್ಕೊಂಡು ಹೇಳಿ ಹೇಗಿತ್ತು ಅಂತ ನನಗೆ. ಸ್ನೇಹಿತರೆ ನೋಡಿ, ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ನನಗಂತೂ ಬಹಳ ಖುಷಿ ಆಯಿತು. ಈ ರೀತಿ ದೋಸೆ ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ನಾನು ಗೋಧಿಯಲ್ಲೂ ಮಾಡ್ತೀನಿ, ರಾಗಿಯಲ್ಲೂ ಮಾಡ್ತೀನಿ ಈ ರೀತಿ ದೋಸೆಯನ್ನು. ನೀವು ಮಾಡ್ಕೊಳ್ತೀನಿ, ಮನೆ ಮಂದಿಯೆಲ್ಲ ಮೆಚ್ಕೊತಾರೆ. ಈ ಬೇಸಿಗೆ ಕಾಲಕ್ಕೆ ಮಾತ್ರ ಮೊಸರು ಹಾಕ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ಹೇಗಿತ್ತು ಅಂತ ನಾನೀಗ ತಿಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಅದ್ಭುತವಾದ ರುಚಿಕರವಾದ ದಿಢೀರ್ ದೋಸೆ ಸಖತ್ತಾಗಿತ್ತು ಮಾರಾಯರೆ. ನೀವು ಸಹ ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ನಮಗೆ ತಿಳಿಸಿ. ಮತ್ತೊಂದು ಆರೋಗ್ಯಕರವಾದ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಜೈ ಗಣೇಶ.